ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಭವತಿ ದುನಭಾವಾದಿಡಮೋ ಗೋಪಿವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನೆ ದತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಜಗನ್ನಾಥದಾಸರ ಹರಿಕಥಾಮೃತ ಸಾರದ 4ನೆಯ ಅವರು ರಚಿಸಿರತಕ್ಕಂತಹ ಹರಿಕಥಾಮೃತ ಸಾರದಲ್ಲಿ ಅದರಲ್ಲಿ 4ನೆಯ ಸಂಧಿಯನ್ನು ನೋಡ್ತಾ ಇದ್ದೆವು. ಭಗವಂತನ ವ್ಯಾಪ್ತಿ ವಿಚಾರಗಳನ್ನು ಹೇಳಿದ ನಂತರ ಭಗವಂತನ ರೂಪಗಳು ಪದಾರ್ಥಗಳಲ್ಲಿ ಯಾವ ತೆರನಾಗಿದೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಸ್ವೀಕರಿಸಿರತಕ್ಕಂತಹ ಆಹಾರ ಅದು ಚೆನ್ನಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಶರೀರಕ್ಕೆ ಅದರಿಂದ ಪೋಷಣೆ ಆಗಬೇಕು ಅಂತಾದರೆ ಒಂದೊಂದು ರೂಪಗಳು ಅದರಲ್ಲಿ ಭಗವಂತ ಇರಬೇಕು. ಇದ್ದರೆ ಮಾತ್ರ ಆವಾಗ ಆ ಎಲ್ಲ ಏನು ಪದಾರ್ಥಗಳಿದೆ ಆ ಎಲ್ಲ ಪದಾರ್ಥಗಳು ಕೂಡ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೆ. ಮುಂದಿನ ಜಗನ್ನಾಥದಾಸರು ಆ ದೇಹದಲ್ಲಿ ಏನು ನಾವು ಸ್ವೀಕರಿಸಿರತಕ್ಕಂಥ ಆಹಾರ ಅದು ಯಾವ ತೆರನಾಗಿ ಉಪಚಯವಾಗುತ್ತದೆ ಎಂಬ ವಿಚಾರವನ್ನು ತೋರಿಸಿಕೊಡ್ತಾ ಇದ್ದಾರೆ. ನೀಡುದಂದಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗೆ ಆಡುತ್ತ ಆನಂದಾತ್ಮ ಚಲಿಸುವ ಲೋಕದುಡುತ್ತಾನು. ಭಗವಂತ ಏನು ಮಾಡ್ತಾನೆ ಅಂತಂದರೆ ನಮ್ಮ ಶರೀರದಲ್ಲಿ ಯಾವ ರೀತಿಯಾಗಿರ್ತಾನೆ ಅಂತ ಕೇಳಿದರೆ ಅದನ್ನು ಜಗನ್ನಾಥದಾಸರು ತೋರಿಸಿ ಹೇಳ್ತಾ ಇದ್ದಾರೆ. ನಾಡಿಗಳಲ್ಲಿ ಭಗವಂತನ ಸ್ವರೂಪ ಹೇಗಿರ್ತದೆ? ಒಟ್ಟು 72,000 ನಾಡಿಗಳು, ಅದರಲ್ಲಿ 36,000 ಎಡ ಹಾಗೂ ಬಲಭಾಗದಲ್ಲಿ ಅಂತ ಹೇಳಿಕೊಂಡು ಅದನ್ನು ವಿಭಾಗ ಮಾಡಿ ಅದಾದ ಮೇಲೆ ಹೇಳ್ತಾರೆ ನಮ್ಮ ಈ ಜೀವನಿಗೆ ಎಲ್ಲಿದ್ದಾನೆ ಕೇಳಿದರೆ ಈ ಶರೀರದಲ್ಲಿ ಅವನಿರುವಂತಹದ್ದು. ಜೀವನಿಗೆ ಆಶ್ರಯ ಯಾವುದು ಅಂತ ಕೇಳಿದರೆ ಈ ಶರೀರ. ಆ ಶರೀರದಲ್ಲಿ ಜೀವ ಇದ್ದುಕೊಂಡು 4 ಈ ಲಿಂಗ ದೇಹಕ್ಕೆ 4 ರಸಗಳ ಸಾರವನ್ನು 16 ವಿಭಾಗವಾಗಿ 4 ಅದರ 2ರಂತೆ ಅಂದರೆ 4 × 4 ಅಂತ ಹೇಳಿದಾಗ 16 ಬಗೆಗಳಾಗಿ ಅದನ್ನು ವಿಂಗಡಿಸಿ ಆ ದೇಹದಲ್ಲಿರತಕ್ಕಂತಹ 16 ಕಲೆಗಳು, ಆ 16 ಕಲೆಗಳಿಗೆ ಭಗವಂತ ಪುಷ್ಟಿಯನ್ನು ಕೊಡ್ತಾನೆ. ದೇಹದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳು ಆಗಬೇಕು ಅಂತಾದರೆ ಭಗವಂತನ ಒಂದೊಂದು ಸ್ವರೂಪ ಅಂದರೆ ಒಂದೊಂದು ರೀತಿಯಾಗಿರ್ತಕ್ಕಂತಹದ್ದು ಅವನಿರಬೇಕು. ಹಾಗಿದ್ದರೆ ಮಾತ್ರ ಆವಾಗ ಆ ಭಗವಂತ ನಮ್ಮ ದೇಹ ಅದು ಕ್ರಿಯಾದಿಗಳನ್ನು ಚಲನವಲನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆ ಭಗವಂತ ಎಲ್ಲ ದೇಹದಲ್ಲಿರತಕ್ಕಂತಹ 16 ಕಲೆಗಳಿಗೆ ಅವನು ಪುಷ್ಟಿಯನ್ನು ಕೊಡುತ್ತಾನೆ.
ಅದಾದ ಮೇಲೆ ಕ್ರೋಢ ವರಾಹರೂಪಿಯಾಗಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ 72,000 ನಾಡಿಗಳು, 36,000 ಎಡನಾಡಿ, ಅದೇ ರೀತಿಯಾಗಿ ಬಲ, ಹೀಗೆ 36,000 ನಾಡಿಗಳಲ್ಲಿ ತಾನು ಸಂಚರಿಸಿಕೊಂಡು ಹೇಗಿರ್ತಾನೆ? ಆನಂದಾತ್ಮನಾಗಿ. ಭಗವಂತನಿಗೆ ಆ ಸಂಚಾರ ಅದು ಯಾವತ್ತೂ ಕೂಡ ಅವನಿಗೆ ದುಃಖದಾಯಕವಾಗಿ ಆಗೋದೇ ಇಲ್ಲ. ಅವನು ಯಾವ ಶರೀರದಲ್ಲಿ, ಯಾವ ದೇಹದಲ್ಲಿ ಎಲ್ಲಿದ್ರೂ ಕೂಡ ಭಗವಂತ ಚೆನ್ನಾಗಿ ಅವನು ಆನಂದ ಸ್ವರೂಪನಾಗಿ ಅಲ್ಲಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಅವನು ಲೋಕದಲ್ಲಿಯೂ ಕೂಡ ತಾನು ಇನ್ನು 16 ಕಲೆಗಳನ್ನು ಕೂಡ ಉಪನಿಷತ್ತುಗಳು ನಮಗೆ ತೋರಿಸಿಕೊಡ್ತದೆ. ಇಂದ್ರಿಯಾಣಿ ದಶೈಕಂಚ ಮನಃ ತನ್ಮಾತ್ರಕಾಸದ ಪಂಚೈವ ಷೋಡಶಕಲಃ ಲಿಂಗದೇಹೋ ಹ್ಯನಾದಿಮಾನ್. ನಮಗೆ ಈ 16 ಸ್ಥೂಲ ಶರೀರಕ್ಕೆ, ನಮಗೆ ಸ್ಥೂಲ ಶರೀರ ನಿರ್ಮಾಣ ಆಗಬೇಕು ಅಂತಾದರೆ ಅದರಲ್ಲಿರತಕ್ಕಂತಹ ಭಗವಂತನ ಸ್ವರೂಪ ಅಂದರೆ ಆಯಾಯ ಕಲೆಗಳಲ್ಲಿ ಭಗವಂತ ಇದ್ದುಕೊಂಡು ತಾನು ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳನ್ನು ಭಗವಂತ ಮಾಡ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಆಹಾರದಲ್ಲಿ 4 ವಿಭಾಗವಾಗಿರತಕ್ಕಂತಹದ್ದು, ಅದರಲ್ಲಿ 16 ವಿಭಾಗವಾಗಿ ಅದು ದೇಹಕ್ಕೆ ಹೋಗಬೇಕು. ದೇಹದಲ್ಲಿ ಪುಷ್ಟಿಯಾದಿಗಳು ಸಿಗಬೇಕು ಅಂತಾದರೆ, ದೇಹದಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹಾದಿಗಳು ಅಥವಾ ದೇಹದಲ್ಲಿ ಇಂದ್ರಿಯಾದಿಗಳಲ್ಲಿ ಪುಷ್ಟಿಯಾದಿಗಳು ಬರಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಭಗವಂತನ ಅನುಗ್ರಹ ಎಂಬುದು ಅತೀ ಅವಶ್ಯಕವಾಗಿರತಕ್ಕಂತಹದ್ದು. ಹೀಗೆ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ 4 ರಸಗಳನ್ನು, ಮುಖ್ಯವಾಗಿರತಕ್ಕಂತಹ 4 ರಸಗಳನ್ನು 16 ವಿಭಾಗವಾಗಿ ಅದನ್ನು ವಿಭಾಗ ಮಾಡಿ, ಅದಾದ ಮೇಲೆ ಈ 16 ಕಲೆಗಳಿಗೆ ದೇಹ ನಿರ್ಮಾಣವಾಗಲಿಕ್ಕೆ, ದೇಹದಲ್ಲಿ ಪುಷ್ಟ್ಯಾದಿಗಳು ಬರಲಿಕ್ಕೋಸ್ಕರವಾಗಿ ಭಗವಂತ ಇರ್ತಾನೆ ಅಂತ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಅದಾದ ಮೇಲೆ ಭಗವಂತನ ಮುಂದೆ ಅವನ ವಿಚಾರವನ್ನು ಹೇಳ್ತಾರೆ. ವಾರಿವಾಚ್ಯನು ವಾರಿಯೊಳಗಿರ್ದಾರು ರಸವೆಂದೆನಿಸಿ 36,000 ಸ್ತ್ರೀ ಪುರುಷನಾಡಿಯಳು ತದ್ರೂಪಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾಡ್ಪನು ಬೃಹತಿ ಎಂಬ ಸುನಾಮದಿಂಕರೆಸಿ. ಭಗವಂತ ದೇಹದಲ್ಲಿ ಇರ್ತಾನೆ. ಆ ದೇಹದಲ್ಲಿ ಇದ್ದುಕೊಂಡು ಹೇಗೆ ತಾನು ವಿಹಾರಾದಿಗಳನ್ನು ಮಾಡ್ತಾನೆ ಅಂತ ಹೇಳಿದರೆ ಅದನ್ನು ಹೇಳ್ತಾರೆ. ವಾರಿವಾಚ್ಯನು ಭಗವಂತ, ವಾರಿ ಎಂಬಂತಹ ಶಬ್ದದಿಂದಾಗಿ, ವಾರಿ ಶಬ್ದಕ್ಕೆ ನೀರು ಅಂತ ಅರ್ಥ. ಆಪಸ್ತ್ರೀ ಭೂಮ್ನಿ ವಾರ್ವಾರಿ ಸಲಿಲಂ ಕಮಲಂ ಜಲಂ ಅಂತ ಹೇಳಿಕೊಂಡು ಅಮರಸಿಂಹ, ಅಮರಕಾರನಾಗಿರತಕ್ಕಂತಹ ಅಮರಸಿಂಹ ಅವನು ಹೇಳ್ತಾನೆ. ಇಲ್ಲಿ ವಾರಿ ಎಂಬ ಶಬ್ದದಿಂದಾಗಿ ಹೇಳಲ್ಪಡುವಂತಹದ್ದು ವಾಸ್ತವಿಕವಾಗಿ ನೀರು. ಆದರೆ ಭಗವಂತ ವಾರಿ ಶಬ್ದದಿಂದಾಗಿ ತಾನು ನೀರಿನಲ್ಲಿ, ಅದನ್ನು ಯಾಕೆ ನಾವು ವಾರಿ ಅಂತ ಕರಿತೇವೆ ಅಂತ ಕೇಳಿದರೆ, ಭಗವಂತ ಅಲ್ಲಿ ಆ ನೀರಿನಲ್ಲಿ ವಾರಿ ನಾಮಕನಾಗಿ ಅದರಲ್ಲಿ ರಸವನ್ನು, ತದ್ರೂಪವನ್ನು, ತದ್ರಸವನ್ನು ಅದಕ್ಕೆ ನೀಡ್ತಾನೆ. ಆದ್ದರಿಂದಾಗಿ ಭಗವಂತ ವಾರಿ ಎಂಬ ಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ. ವಾರಿವಾಚ್ಯನು ವಾರಿಯೊಳಗಿದ್ದು ಭಗವಂತ ಅದರಲ್ಲಿ ತಾನಿರ್ತಾನೆ. ತನ್ನ ಒಂದು ರೂಪವನ್ನು ಅದರಲ್ಲಿ ಇಡ್ತಾನೆ. ಇಟ್ಟು ಏನು ಮಾಡ್ತಾನೆ ಅಂತ ಕೇಳಿದರೆ, ಅದರಲ್ಲಿರ್ತಕ್ಕಂತಹ ಸ್ವಾದು ರಸ, ನೀರಿನಲ್ಲಿರ್ತಕ್ಕಂತಹ ಸ್ವಾದು ಎಂಬಂತಹ ಅಂದರೆ ಅದರಲ್ಲಿರ್ತಕ್ಕಂತಹ ತೃಷಾ ಪರಿಹಾರ, ನೀರನ್ನು ಕುಡಿದಾಗ ಯಾವ ರೀತಿಯಾಗಿ ನಮಗೆ ತೃಷಾ ಪರಿಹಾರವಾಗ್ತದೋ ಅದೇ ರೀತಿಯಾಗಿ ಭಗವಂತ ಅದರಲ್ಲಿ ವಾರಿ ನಾಮಕನಾಗಿ ವಾರಿ ಅಂತ ಎನಿಸಿಕೊಂಡು ಅದರಲ್ಲಿರ್ತಾನೆ. ಹೀಗಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ, 36,000 ಸ್ತ್ರೀ ಪುರುಷನಾಡಿಯಳು ತದ್ರೂಪ. ಭಗವಂತ ಆ 36,000 ಸ್ತ್ರೀ ನಾಡಿಗಳಲ್ಲಿ, 36,000 ಪುರುಷ ನಾಡಿಗಳಲ್ಲಿ ಎಲ್ಲ ರೂಪಗಳಲ್ಲಿಯೂ ಕೂಡ
ಎಡದಲ್ಲಿರತಕ್ಕಂತಹ 36,000, ಬಲಭಾಗದಲ್ಲಿರತಕ್ಕಂತಹ 36,000, ಒಟ್ಟಿಗೆ 72,000 ನಾಡಿಗಳು ಆ ದೇಹದಲ್ಲಿ ತಾನು ಇದ್ದುಕೊಂಡು ಮುಖ್ಯವಾಗಿ ಆ ಶರೀರಗಳಲ್ಲಿ ಹಗಲು ಮತ್ತು ರಾತ್ರಿಗಳಲ್ಲಿ ಬೃಹತೀತ ಎಂಬಂತಹ ನಾಮಕನಾಗಿ ಮುಖ್ಯವಾಗಿ ಭಗವಂತ ಬೃಹತಿ ಎಂಬಂತಹ ಶಬ್ದದಿಂದಾಗಿ ವಾಚ್ಯನಾಗಿರತಕ್ಕಂಥವನು. ಅಂತಹ ಬೃಹತಿ ನಾಮಕನಾಗಿರತಕ್ಕಂತಹ ಭಗವಂತ ಆ ಬೃಹತಿ ನಾಮದಿಂದಾಗಿ ತಾನು ಕರೆಯಲ್ಪಡ್ತಾ ವಿಹಾರವನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಇದರಲ್ಲಿ ನಮಗೆ ವಾರಿ ಅಂತ ಕೇಳಿದ್ರೆ ಹೇಗೆ ಅಂತ ಕೇಳಿದ್ರೆ, ಸಂಸ್ಕೃತದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಕಾದಿನವ, ಟಾದಿನವ, ಪಾದಿ ಪಂಚ, ಯಾದಿ ಅಷ್ಟ ಎಂಬಂತಹ ಒಂದು ನಿಯಮವನ್ನು ಹೇಳ್ತಾರೆ. ಕಾದಿನವ ಕ ಖ ಗ ಘ ಂಗ, ಅದರಲ್ಲಿ ಕಕಾರ 1, ಖಕಾರ 2, ಅದಾದ ಮೇಲೆ ಆ ನಿಯಮವನ್ನು ಕಾದಿನವ, ಟಾದಿನವ, ಪಾದಿ ಪಂಚ ಎಂಬಂತಹ ನಿಯಮವನ್ನು ಇಟ್ಟುಕೊಂಡು ಅಲ್ಲಿ ವಕಾರವನ್ನು ಮತ್ತೆ ರಿ ಈ 2 ಶಬ್ದವನ್ನು ನಾವು ವಿಭಾಗ ಮಾಡಿದಾಗ ವಕಾರ ಎಂಬುದು 4 ಆಗ್ತದೆ. ಅದಾದ ಮೇಲೆ ರಕಾರ ಎಂಬುದು 2 ಅಂತ ಅನಿಸಿಕೊಳ್ತದೆ. ಹೀಗೆ 4 ಕೂಡಿಸು 2 6 ಭಗವಂತ ಷಡ್ರಸಗಳು, ಅದರಲ್ಲಿ 4, 2, 6 ಆ 6 ರಸಗಳು, ಅದರಲ್ಲಿ ನೀರಿನಲ್ಲಿರತಕ್ಕಂತಹ ಕಹಿ, ಸಿಹಿ, ಹುಳಿ, ಉಪ್ಪು, ಖಾರ ಇತ್ಯಾದಿ ಎಲ್ಲ ರುಚಿಗಳು. ಅದು ವಾಸ್ತವಿಕವಾಗಿ ನೀರಿನಲ್ಲಿ ಕೇವಲ ಮಧುರ ರಸ ಎಂಬುದು. ಅಂತಹ ವಾರಿ ಎಂಬಂತಹ ನಾಮಕನಾಗಿ, ವಾರಿ ಎಂಬಂತಹ ಶಬ್ದದಿಂದಾಗಿ ವಾಚ್ಯನಾಗಿ ಭಗವಂತ ಅಲ್ಲಿರ್ತಾನೆ ಅಂತ ಎಂಬುದಾಗಿ ನಮಗೆ ಜಗನ್ನಾಥದಾಸರು ಭಗವಂತನ ಸ್ವರೂಪದ ವಿಚಾರವನ್ನು, ಅವನ ಬೇರೆ ಬೇರೆ ಪದಾರ್ಥಗಳಲ್ಲಿರ್ತಕ್ಕಂತಹ ರೂಪವನ್ನು ನಮಗೆ ಅರ್ಥ ಮಾಡಿಸ್ತಾರೆ. ಹೀಗೆ 36,000 ರೂಪಗಳು ದೇಹದ ಬಲಭಾಗ, 36,000 ನಾಡಿಗಳಲ್ಲಿ 30 ಎಡಭಾಗ, ಹೀಗೆ 72,000 ಬೃಹತಿ ಛಂದಸ್ಸಿನಲ್ಲಿರತಕ್ಕಂತಹ ರೂಪ. ಈ ಬೃಹತಿ ಛಂದಸ್ಸು ನಮಗೆ ಅದಕ್ಕೆ ಒಳ್ಳೆಯ ನಿಯಮವನ್ನ, ಅದರ ದೊಡ್ಡ ವಿವರಣೆಯನ್ನ ಉಪನಿಷತ್ತು ತೋರಿಸಿಕೊಟ್ಟಿದೆ. ಆ ಐತರೇಯ ಉಪನಿಷತ್ತು ಭಗವಂತನ ಬೃಹತಿ ಸಹಸ್ರದಲ್ಲಿ ಬರುವಂತಹ ರೂಪದ ವಿಚಾರ, ಭಗವಂತ ಯಾಕೆ ಬೃಹತಿ ಎಂಬಂತಹ ಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ, ಬೃಹತಿ ಶಬ್ದ ಯಾಕೆ ನೇರವಾಗಿ ಅದು ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತದೆ ಎಂಬಂತಹ ವಿಚಾರವನ್ನ ಐತರೇಯ ಉಪನಿಷತ್ತು ನಮಗೆ ತೋರಿಸಿಕೊಟ್ಟಿದೆ. ಅಂತಹ ಆ ಬೃಹತಿ ಛಂದಸ್ಸಿಗೆ 36 ಅಕ್ಷರಗಳು, ಆ 36 ಸ್ವರಗಳು, 36 ವ್ಯಂಜನಗಳು, ಅದರಲ್ಲಿ ಅಹರ್ನಿಯಾಮಕವಾಗಿರ್ತಕ್ಕಂಥ ಅಂದರೆ ಬೆಳಗಿನ ನಿಯಾಮಕವಾಗಿರ್ತಕ್ಕಂತಹ ರೂಪಗಳು, ಅದೇ ರೀತಿಯಾಗಿ ರಾತ್ರಿ ನಿಯಾಮಕವಾಗಿರ್ತಕ್ಕಂತಹ ರೂಪಗಳು, ಹೀಗೆ ಎಲ್ಲ ನಿಯಾಮಕ ರೂಪಗಳನ್ನು ಭಗವಂತನದ್ದು ಎಂಬಂತಹ ವಿಚಾರವನ್ನು ಪೂರ್ಣವಾಗಿ ಅದನ್ನು ತಿಳಿಸಿ ನಮಗೆ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಇನ್ನು ಮುಂದೆ ಉಪ್ಪು ರಸಗಳಲ್ಲಿರ್ತಕ್ಕಂತಹ ಭಗವಂತನ ರೂಪಗಳನ್ನು ಕೂಡ ಹೇಳ್ತಾರೆ. ಸೂಕ್ಷ್ಮವಾಗಿ ಇಲ್ಲಿ ತೋರಿಸಿಕೊಡ್ತಾರೆ. ಭಗವಂತ ಯಾವ ಯಾವ ರೂಪ, ಯಾವ ಯಾವ ವ್ಯವಸ್ಥೆಗಳಲ್ಲಿ ತಾನು ಯಾವ ಯಾವ ರೂಪಗಳಲ್ಲಿದ್ದಾನೆ ಅಂತ ಹೇಳಿಕೊಂಡಾಗ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಈ 6 ರಸಗಳು, ಇದರಲ್ಲಿರ್ತಕ್ಕಂತಹ ಜನಾರ್ದನ, ದಾಮೋದರ, ನರಸಿಂಹ, ವಾಸುದೇವ, ಅನಿರುದ್ಧ, ಅದೇ ರೀತಿಯಾಗಿ ಹರಿ, ಈ 6 ರೂಪಗಳು 6 ರಸಗಳಲ್ಲಿ ಭಗವಂತ ತಾನು ವ್ಯಾಪ್ತನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಆದ್ದರಿಂದ 6 ರಸಗಳಲ್ಲಿ 6 ನಿಯಾಮಕವಾಗಿರತಕ್ಕಂತಹ ರೂಪಗಳು, 6 ನಿಯಾಮಕವಾಗಿರತಕ್ಕಂತಹ ರೂಪಗಳು ಆಯಾಯ ಪದಾರ್ಥಗಳಲ್ಲಿ ಇದೆ ಎಂಬಂತಹ ವಿಚಾರವನ್ನ ನಮಗೆ ದಾಸರು ಅದನ್ನು ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಕ್ಷೀರವೇ ಮೊದಲಾದ ಅಂತ ಹೇಳಿಕೊಂಡು ಅದನ್ನು ಮುಂದೆ ಹೇಳ್ತಾರೆ. ವಾಸ್ತವಿಕವಾಗಿ ಈಗ ನಮಗೆ ಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ವಾರಿ ಎಂಬಂತಹ ಶಬ್ದವನ್ನು ಇಟ್ಟುಕೊಂಡದ್ದು.
ವಾರಿ ಎಂಬಂತಹ ಶಬ್ದಕ್ಕೆ ನಾನು ಮೊದಲೇ ಹೇಳಿದೆ ನೀರು ಅಂತ ಅರ್ಥ. ಆ ನೀರಿನಲ್ಲಿ ಮಧುರ, ವಾಸ್ತವಿಕವಾಗಿ ನೀರಿನಲ್ಲಿರ್ತಕ್ಕಂತಹ ರಸ ಯಾವುದು ಅಂತ ಕೇಳಿದ್ರೆ ಅದು ಮಧುರ, ಸಿಹಿಯಾಗಿರುವಿಕೆ. ಇದು ನೀರಿನ ಧರ್ಮ. ನೀವು ಬಾಹ್ಯವಾಗಿರತಕ್ಕಂತಹ ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನು ಸೇರಿಸಬೇಕು ಅಂತಿಲ್ಲ. ವಾಸ್ತವಿಕವಾಗಿ ನೀರಿನ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಮಧುರ ಅಂತ ಹೇಳ್ತಾರೆ. ಆದ್ದರಿಂದ ಆ ನೀರಿನಲ್ಲಿರ್ತಕ್ಕಂತಹ ಮಧುರ ರಸ, ಅದನ್ನ ಆ ಮಧುರ ರಸ ಅದರಲ್ಲಿರತಕ್ಕಂತಹ ವಸ್ತುಗತವಾಗಿರತಕ್ಕಂತಹ ಧರ್ಮವನ್ನ ಅದು ಅಭಿವ್ಯಕ್ತಗೊಳಿಸ್ತದೆ. ಹೀಗೆ ನೀರಿನಲ್ಲಿ ಯಾವುದೇ ಗುಣಧರ್ಮಗಳಿಲ್ಲ ಅಂತ ಒಂದು ವಾದ ಇದೆ. ಆದರೆ ವಾಸ್ತವಕ್ಕೆ ಅದು ದೂರ. ಯಾಕೆ ಅಂತ ಕೇಳಿದ್ರೆ ನೀರಿನಲ್ಲಿ ಯಾವುದೇ ಗುಣಧರ್ಮಗಳಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ನೀರಿನಲ್ಲಿ ವಾಸ್ತವಿಕವಾಗಿರತಕ್ಕಂತಹ ಗುಣಗಳು, ಧರ್ಮಗಳು ಅದರಲ್ಲಿ ಸಹಜವಾಗಿ, ಅಂದರೆ ಮಧುರ ರಸ ಎಂಬುದು ನೀರಿನಲ್ಲಿರ್ತಕ್ಕಂತಹ ಸ್ವಾಭಾವಿಕವಾಗಿರತಕ್ಕಂತಹ ಧರ್ಮ. ಅಂತಹ ಆ ನೀರಿನಲ್ಲಿರ್ತಕ್ಕಂತಹ ಮಧುರ ಎಂಬಂತಹ ರಸ ಅದು ಇದೆ. ಹೇಗೆ ಅಂತ ಕೇಳಿದ್ರೆ ಅದನ್ನ ಭಾಗವತ ನಮಗೆ ಹೇಳ್ತದೆ. ಹೇಗೆ ಅಂತಂದ್ರೆ ಸ್ವಚ್ಛ ಪ್ರಕೃತಿದ ಸ್ನಿಗ್ಧೋ ಮಾಧುರ್ಯ ತೀರ್ಥವನ್ಋಣ ಮುನಿ ಪುನಾತ್ಯಗಾತ್ ಮಿತ್ರ ಮೀಕ್ಷಣ ಸ್ಪರ್ಶ ಕೀರ್ತನೈ. ಭಾಗವತ ಆ ವಿಚಾರವನ್ನ ಹೇಳ್ತದೆ. ಅಂದ್ರೆ ಸ್ವಚ್ಛ ಪ್ರಕೃತಿದ ಸ್ನಿಗ್ಧ, ನೀರಿನಲ್ಲಿರ್ತಕ್ಕಂತಹ ಮಾಧುರ್ಯ ಎಂಬಂತಹ ರಸ ಇದೆ. ಆ ನೀರಿನಲ್ಲಿರ್ತಕ್ಕಂತಹ ಮಾಧುರ್ಯ ಅದು ವಾಸ್ತವಿಕವಾಗಿ ಇರುವಂತಹದ್ದು. ಅಂತಹ ಆ ನೀರಿನಲ್ಲಿರ್ತಕ್ಕಂತಹ ಗುಣ, ಆ ಮಾಧುರ್ಯವನ್ನ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಯಾಕೆ ಅಂತ ಕೇಳಿದ್ರೆ ನೀರಿನಲ್ಲಿ ವಾರಿ ಅಂತ ನಾನು ಮೊದಲಿಗೆ ಹೇಳಿದೆ. ನೀರಿಗೆ ಹೆಸರು ಏನು ಅಂತ ಕೇಳಿದ್ರೆ ಆಪಹ ಮತ್ತೆ ವಾರಿ ಇತ್ಯಾದಿ ಅಮರ ಪರ್ಯಾಯ ಪದಗಳನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಈ ವಾರಿ ಎಂಬಂತಹ ಶಬ್ದದಿಂದಾಗಿ ಹೇಳುವಂತಹದ್ದು ಆ ನೀರನ್ನ. ಆ ನೀರಿನಲ್ಲಿ ಭಗವಂತನ ಒಂದು ರೂಪ ಅಲ್ಲಿದ್ದುಕೊಂಡು ಅದರಲ್ಲಿ ಮಾಧುರ್ಯವನ್ನು ನೀಡಿ ಅದರಿಂದಾಗಿ ನಮಗೆ ತೃಷಾ ಪರಿಹಾರ, ಅಂದರೆ ವಿಪರೀತವಾಗಿರತಕ್ಕಂತಹ ನೀರಡಿಕೆ ಆದಾಗ ಬಾಯಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ, ಅಂದರೆ ಮಾತನಾಡಬೇಕು ಅಂತ ಆದರೆ ವಾಸ್ತವಿಕವಾಗಿ ನಮಗೆ ಬಾಯಿಯಲ್ಲಿ ಅದರಲ್ಲಿ ಒಂದು ತೇವಾಂಶ ಬೇಕು. ಎಲ್ಲ ರೀತಿಯಾಗಿರ್ತಕ್ಕಂತಹ ತೇವಾಂಶ ಹೋಯಿತು ಅಂತ ಆದರೆ ಆವಾಗ ಮಾತನಾಡಲಿಕ್ಕೆ ಕಷ್ಟವಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ನೀರನ್ನು ಕುಡಿದಾಗ ಅದರಲ್ಲಿರ್ತಕ್ಕಂತಹ ತೃಷಾ ಪರಿಹಾರ ಗುಣ, ಆ ತೃಷಾ ಪರಿಹಾರ ಗುಣ ಹೇಗಾಯಿತು ಅಂತ ಕೇಳಿದ್ರೆ ಭಗವಂತನ ಒಂದು ರೂಪ ಆ ನೀರಿನಲ್ಲಿದ್ದುಕೊಂಡು ನಮಗೆ ಆಗಿರತಕ್ಕಂತಹ ತೃಷಾ ಆ ಪದನ್ನ ಪರಿಹಾರ ಮಾಡಿ ನಮಗೆ ಆನಂದವನ್ನ, ಸುಖವನ್ನ ನೀಡಿರತಕ್ಕಂತಹದ್ದು. ಹೀಗೆ ಆ ಭಗವಂತನ ಮುನಿ ಪುನಾತ್ಯಘಾತ್ ಮಿತ್ರ ಸನ್ಮೀಕ್ಷಣ ಸ್ಪರ್ಶ ಕೀರ್ತನೆ, ಅದರ ಸ್ಪರ್ಶದಿಂದಾಗಿ ಅದನ್ನ ಕುಡಿಯುವಿಕೆ, ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಿಂದಾಗಿ ನಮಗೆ ಆ ನೀರಿನ ಗುಣ, ಅಂದರೆ ನೀರಿನಲ್ಲಿರತಕ್ಕಂತಹ ತೃಷಾ ಪರಿಹಾರ ಎಂಬಂತಹ ಗುಣ ನಮಗೆ ಅನುಭವ ವೇದ್ಯವಾಯಿತು ಅಂತ ಹೇಳಿಕೊಂಡು ಹೇಳ್ತಾರೆ. ಸುಖೇ ರತಿರುವ ಸಂಪ್ರೋಕ್ತ ಶಬ್ದ ವಿಚಕ್ಷಣೈ ಅಂತ ಹೇಳಿಕೊಂಡು ಮಧುನಾಮ ಸುಖಂ ವಿದ್ಯಾತ್ ಮಾಧುರ್ಯಂ ಸುಖಹೇತುತ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಹೇಳ್ತಾರೆ. ಮಧುನಾಮ ಮಾಧುರ್ಯ ಅಂದರೆ ಹೇಗೆ ಕೇಳಿದ್ರೆ ಸುಖಕ್ಕೆ ಕಾರಣವಾಗಿರತಕ್ಕಂತಹದ್ದು. ಆ ನೀರನ್ನ ಕುಡಿದಾಗ, ನೀರನ್ನ ನಾವು ಕುಡಿದಾಗ ಅದು ಏನಕ್ಕೆ ಉಪಯೋಗ ಆಯಿತು ಅಂತ ಕೇಳಿದ್ರೆ ಸುಖಕ್ಕೆ ಕಾರಣವಾಯಿತು. ಸುಖ ಕಾರಣವಾಗಿರತಕ್ಕಂತಹದ್ರಿಂದಾಗಿ ನೀರಿನಲ್ಲಿ ಮಾಧುರ್ಯ ಎಂಬಂತಹ ಗುಣ ಇದೆ. ಅದು ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ ಭಗವದ್ದತ್ತವಾಗಿರತಕ್ಕಂತಹದ್ದು ಎಂಬ ವಿಚಾರವನ್ನ ನಮಗೆ ಜಗನ್ನಾಥದಾಸರು ಹೇಳ್ತಾರೆ. ಹೀಗೆ ಆ ಭಗವಂತ ಎಲ್ಲ ರೀತಿಯಲ್ಲಿಯೂ ಅಲ್ಲಿದ್ದುಕೊಂಡು ಭಗವಂತ ಆಯಾಯ ರಸಗಳನ್ನ ಅಭಿವ್ಯಕ್ತಗೊಳಿಸ್ತಾನೆ ಎಂಬಂತಹ ವಿಚಾರವನ್ನ ಜಗನ್ನಾಥದಾಸರು ತೋರಿಸಿಕೊಡುತ್ತಾರೆ. ಇನ್ನು
ಬೃಹತಿ ಸಹಸ್ರದಲ್ಲಿ 72,000 ರೂಪಗಳು ಅದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಅನ್ನ ಅಂತ ಶಬ್ದವನ್ನು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಮುಖ್ಯವಾಗಿರತಕ್ಕಂತಹದ್ದು. ಅದು ಭಗವಂತನನ್ನೇ ನೇರವಾಗಿ ಅದು ತಿಳಿಸಿಕೊಡುವಂತಹದ್ದು ಎಂಬ ವಿಚಾರವನ್ನ ನಮಗೆ ಹೇಳಿದ್ದಾರೆ. ಇದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, 6 ರಸ ಸತ್ವಾದಿ ಭೇದದಿ 6 ಮೂರಾಗಿ ಹವು ಸಾರಾಸಾರ ನೀತ ಪ್ರಚುರ ಖಂಡ ಖಂಡ ಚಿತ್ ಪ್ರಚುರ ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದಳು ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪದು. ಭಗವಂತನನ್ನ ತಿಳ್ಕೊಂಡು ನಾವು ಆಹಾರಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಯಾವುದೇ ಚಿಂತನೆ ಇಲ್ಲದೆ ಯಾವುದೋ ಬೇಡವಾಗಿರತಕ್ಕಂತಹದ್ದನ್ನು ಸ್ವೀಕಾರ ಮಾಡಿದೆವು ಅಂತ ಹೇಳಿದ್ರೆ ಅದರಿಂದ ನಮಗೆ ಯಾವತ್ತೂ ಕೂಡ ಅನುಗ್ರಹ ಎಂಬುದು ಆಗೋದೇ ಇಲ್ಲ. ಯಾಕೆ ನಮಗೆ ಪ್ರಾಚೀನರು ನಮಗೆ ನಿಯಮವನ್ನು ಕೊಟ್ಟರು ಅಂತ ಕೇಳಿದ್ರೆ, ಯಾವುದೋ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ರಿಂದಾಗಿ ಅದು ನೇರವಾಗಿ ಎಲ್ಲಿಗೆ ಕಾರಣವಾಗ್ತದೆ ಅಂತ ಕೇಳಿದ್ರೆ ಅದು ಮುಖ್ಯವಾಗಿ ಪರಿಣಾಮ ಬೀಳುವಂತಹದ್ದು ನಮ್ಮ ಮನಸ್ಸಿಗೆ. ಅದಕ್ಕೋಸ್ಕರವಾಗಿ ನಾವು ಆಹಾರಾದಿಗಳನ್ನು ಸ್ವೀಕಾರ ಮಾಡುವಾಗ ಆಹಾರಾದಿಗಳಲ್ಲಿರತಕ್ಕಂತಹ ಭಗವದ್ ರೂಪದ ಚಿಂತನೆ ಅತೀ ಅವಶ್ಯಕ ಎಂಬ ವಿಚಾರವನ್ನ ಹೇಳುತ್ತಾರೆ. ಈ 6 ರಸಗಳಲ್ಲಿ ಏನು ಕಟು ಲವಣ ಕಷಾಯ ಆಮ್ಲ ತಿಕ್ತ ಇತ್ಯಾದಿ 6 ರಸಗಳು. ಈ 6 ರಸಗಳಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಸಾರ ಅಸಾರ ನೀತ ಪ್ರಚುರ ಖಂಡ ಅಖಂಡ ಅಂತ ಹೇಳಿಕೊಂಡು ಮತ್ತೆ ಪುನಃ ಅದರಲ್ಲಿ ವಿಭಾಗಗಳಿದೆ ಅಂತ ಹೇಳ್ತಾರೆ. ಅಂದ್ರೆ ಸಾರ ಪದಾರ್ಥಗಳು ಅಂತ ಹೇಳಿದ್ರೆ ಕ್ಷೀರಾದಿ ಪದಾರ್ಥಗಳು, ಕ್ಷೀರ ದಧಿ ಮತ್ತೆ ಘೃತ ಇತ್ಯಾದಿ ಪದಾರ್ಥಗಳು ಸಾರ ಪದಾರ್ಥಗಳು ಅಂತ. ಅದಾದ ಮೇಲೆ ಅಸಾರವಾಗಿರತಕ್ಕಂತಹದ್ದು ತೃಣ ಮೊದಲಾದವುಗಳು. ಅದರಲ್ಲಿ ನಮಗೆ ಬೇಕಾಗಿರತಕ್ಕಂತಹದ್ದಿಲ್ಲ, ಅಂದ್ರೆ ಅದರಲ್ಲಿ ನಾವು ಸ್ವೀಕಾರ ಮಾಡುವಂತಹದ್ದು ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನ ಅಸಾರ ಅಂತ ಹೇಳ್ತಾರೆ. ಅದಾದ ಮೇಲೆ ನೀತ ನಿಯಮಿತವಾಗಿರತಕ್ಕಂತಹ ಧಾನ್ಯಾದಿಗಳು. ಅದಾದ ಮೇಲೆ ಪ್ರಚುರ ಅಂತ ಹೇಳಿದ್ರೆ ಸಕ್ಕರೆ ಉಪ್ಪು ಇತ್ಯಾದಿ ಪದಾರ್ಥಗಳು. ಇನ್ನು ಖಂಡ ಅಂತ ಹೇಳಿದ್ರೆ ಒಂದೊಂದು ಅಗಳುಗಳು, ಒಂದೊಂದು ಧಾನ್ಯಾದಿಗಳು ಪ್ರತ್ಯೇಕವಾಗಿರತಕ್ಕಂತಹದ್ದು. ಇನ್ನು ಅಖಂಡ ಪೂರ್ಣವಾಗಿ ಒತ್ತೊಟ್ಟಿಗೆ ರಾಶಿಯಾಗಿರತಕ್ಕಂತಹದ್ದು. ಹೀಗೆ ಆ ಭಗವಂತನ ರೂಪಗಳ ವಿಚಾರವನ್ನ ನಮಗೆ ತಿಳಿಸಿಕೊಡ್ತಾರೆ. ಭಗವಂತ ಒಂದೊಂದು ರೂಪಗಳಲ್ಲಿ, ಒಂದೊಂದು ಪದಾರ್ಥಗಳಲ್ಲಿ, ಒಂದೊಂದು ರೂಪದಿಂದಾಗಿ ಒಂದೊಂದು ರಸಪದಾರ್ಥಗಳಲ್ಲಿ ತಾನಿದ್ದಾನೆ ಅಂತ ಹೇಳ್ತಾರೆ. ಈಗ ಈ 6 ರಸಗಳು, ಆ 6 ರಸಗಳಲ್ಲಿ ಸಾರ ಅಸಾರ ನೀತ ಪ್ರಚುರ ಖಂಡ ಅಖಂಡ ಅಂತ ಹೇಳಿಕೊಂಡು ಪುನಃ ಅದರಲ್ಲಿ ವಿಭಾಗ. ಅದಾದ ಮೇಲೆ ಪುನಃ ಅದರಲ್ಲಿ ಸತ್ವಸಾರ ಸತ್ವ ಅಸತ್ವ ಅಂತ ಹೇಳಿಕೊಂಡು ಅಸತ್ವ ಅಸಾರ ಅಸತ್ವ ನೀತ ಅಸತ್ವ ಪ್ರಚುರ ಅಸತ್ವ ಖಂಡ ಅಸತ್ವ ಅಖಂಡ ಅಂತ ಹೇಳಿಕೊಂಡು ಹೀಗೆ ಒಂದೊಂದು 6, ಅದರಿಂದಾಗಿ ಮತ್ತೆ ಪುನಃ 3, ಹೀಗೆ ಈ 6 ವಿಭಾಗ ಗುಣಿಸು 3 18 ವಿಭಾಗಗಳು, 18 ಪ್ರಭೇದಗಳಾಗಿ ಅದು ವಿಭಾಗವಾಗ್ತದೆ. ಅದಾದ ಮೇಲೆ ಇಷ್ಟರಲ್ಲಿಯೂ ಕೂಡ ಯಾರಿರ್ತಾನೆ ಅಂತ ಕೇಳಿದ್ರೆ ಭಗವಂತ ತಾನು ಜ್ಞಾನಮಯನಾಗಿರ್ತಕ್ಕಂತಹದ್ದು. ಆ ಭಗವಂತ ಜ್ಞಾನಮಯನಾಗಿರ್ತಕ್ಕಂತಹ ಭಗವಂತ ರಮಾರಮಣನಾಗಿರ್ತಕ್ಕಂತಹ ಅವನಿಗೆ ಮಾ ರಮಣ ಅಂತ ಕೊಟ್ಟ ಹೇಳಿದ್ದಾರೆ. ಮಾ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ. ಇಂದಿರಾ ಲೋಕಮಾತಾ ಮಾ ರಮಾ ಮಂಗಲ ದೇವತಾ ಅಂತ ಹೇಳಿಕೊಂಡು ಅಲ್ಲಿ ಮಕಾರದಿಂದಾಗಿ ವಾಚ್ಯವಾಗಿರತಕ್ಕಂತಹ ದೇವತೆ ಅದು ಲಕ್ಷ್ಮೀದೇವಿ. ಮಾ ರಮಣ ಅಂದ್ರೆ ಲಕ್ಷ್ಮೀರಮಣನಾಗಿರತಕ್ಕಂತಹ ಭಗವಂತನನ್ನ ಹೇಳ್ತಾರೆ. ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ 72,000 ರೂಪಗಳಿಂದಾಗಿರ್ತಾನೆ. ಎಲ್ಲ ಪದಾರ್ಥಗಳು ಕೂಡ ಭಗವಂತನ
ಒಂದೊಂದು ರೂಪಗಳಿಂದಾಗಿ ಭಗವಂತ 72,000 ರೂಪಗಳಿಂದಾಗಿ ತಾನು ಅಲ್ಲಿದ್ದುಕೊಂಡು ವಿಹಾರವನ್ನ ಮಾಡ್ತಾ ಅವುಗಳಿಗೆ ಅಂದ್ರೆ ಆಯಾಯ ಪದಾರ್ಥಗಳಿಗೆ ಅದಕ್ಕೆ ಪುಷ್ಟ್ಯಾದಿಗಳನ್ನು ಕೊಡ್ತಾ ಅದನ್ನ ಸ್ವೀಕಾರ ಮಾಡತಕ್ಕಂತಹ ಜೀವರುಗಳಿಗೆ ಪುಷ್ಟ್ಯಾದಿಗಳನ್ನು ಕೊಡ್ತಾ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಭೋಜ್ಯವಾಗಿರತಕ್ಕಂತಹ ಪದಾರ್ಥಗಳನ್ನ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಭೋಜ್ಯ ಪದಾರ್ಥದಿ ಮಾರಮಣನ ರಸಾಖ್ಯ ರೂಪ ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ರಸನಾಮಕನಾಗಿ ಅವುಗಳಲ್ಲಿ ರಸಪ್ರದನಾಗಿ. ಯಾಕೆ ಅಂತಂದ್ರೆ ಯಾವುದೇ ಪದಾರ್ಥಗಳಲ್ಲಿ ಸಾರ ಇಲ್ಲ ಅಂತಾದ್ರೆ ರಸ ಇಲ್ಲ ಅಂತಾದ್ರೆ ಅದು ಭೋಜ್ಯ ಅಂತ ಅನಿಸಿಕೊಳ್ಳೋದಿಲ್ಲ, ಅದನ್ನ ಸ್ವೀಕಾರ ಮಾಡಲಿಕ್ಕೆ ಅರ್ಹ ಅಂತ ಅನಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ಏನು ಅಂತ ಕೇಳಿದ್ರೆ ಅದರಲ್ಲಿ ಒಂದೊಂದು ಪದಾರ್ಥಗಳಲ್ಲಿ ಒಂದೊಂದು ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ಅಲ್ಲಿ ಇರಬೇಕು. ಅಲ್ಲಿದ್ದುಕೊಂಡು ಆಯಾಯ ಪದಾರ್ಥಗಳಿಗೆ ತಾನು ಪುಷ್ಟ್ಯಾದಿಗಳನ್ನು ಕೊಡ್ತಾ ನಮಗೆ ಅನುಗ್ರಹಾದಿಗಳನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ತಿಳಿದು ಭುಂಜಿಪುದು. ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಆ ಎಲ್ಲ ಪದಾರ್ಥಗಳಿಗೂ ಕೂಡ ಭಗವಂತ ಒಂದೊಂದು ರೂಪದಲ್ಲಿ ತಾನಿದ್ದುಕೊಂಡು ಅದರಲ್ಲಿ ನಮಗೆ ಆ ಅನುಗ್ರಹಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಅದನ್ನು ತಿಳ್ಕೊಂಡು. ಯಾಕೆ ಅಂತಂದ್ರೆ ಯಾವುದೋ ಅಸಾರವಾಗಿರತಕ್ಕಂತಹ ಯಾವುದೋ ಸ್ವೀಕಾರ ಮಾಡಲಿಕ್ಕೆ ಅನರ್ಹವಾಗಿರತಕ್ಕಂತಹದನ್ನ ಸ್ವೀಕಾರ ಮಾಡಬಾರದು. ಯಾಕೆ ಅಂತಂದ್ರೆ ದೇಹ ಅದನ್ನ ಪೋಷಣೆ ಮಾಡಬೇಕು ಅಂತ ಇಟ್ಟುಕೊಂಡು ಯಾವುದ್ಯಾವುದೋ ಬಾಹ್ಯವಾಗಿರತಕ್ಕಂತಹದ್ದನ್ನ ಸ್ವೀಕಾರ ಮಾಡಬೇಕು ಅಂತಲ್ಲ. ಈ ದೇಹ ಅದು ಬೆಳಿಬೇಕು ಅಂತ ಆದ್ರೆ ಅದಕ್ಕೆ ಯಾವುದನ್ನ ಕೊಡಬೇಕು ಅಂತ ಮೊದಲಿಗೆ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಆ ಎಲ್ಲ ಪದಾರ್ಥಗಳಲ್ಲಿ ಆಯಾಯ ಪದಾರ್ಥಗಳಲ್ಲಿ ಭಗವಂತನ ಸ್ವರೂಪವನ್ನು ತಿಳ್ಕೊಂಡು ಆಯಾಯ ಭಗವಂತನ ಆ ರೂಪಗಳನ್ನು ಅದರಿಂದ ತಿಳ್ಕೊಂಡು ನಾವು ಅದನ್ನು ತಿಳ್ಕೊಂಡು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ವಿಹಿತ ನಿಷಿದ್ಧ ಪದಾರ್ಥಗಳಲ್ಲಿ ಕೂಡ ನಾವು ಯೋಚನೆ ಮಾಡ್ಬೋದಲ್ವಾ ಅಂತ ಹೇಳಿದ್ರೆ ನಮಗೆ ಯಾವುದನ್ನ ಗ್ರಾಹ್ಯವಾಗಿ ನಮಗೆ ಸ್ವೀಕಾರ ಮಾಡಲಿಕ್ಕೆ ಹೇಳಿದ್ದಾರೋ ಅದನ್ನು ಸ್ವೀಕಾರ ಮಾಡಬೇಕು. ನಾನು ನಿಷಿದ್ಧವಾಗಿರತಕ್ಕಂತಹ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನನ್ನು ಯೋಚನೆ ಮಾಡಿಕೊಂಡು ಭಗವಂತನ ಸ್ವರೂಪ ಭಗವಂತನ ರೂಪಾದಿಗಳಿದೆ ಅಂತ ಎಂಬಂತಹ ಚಿಂತನೆ ಮಾಡಿಕೊಂಡು ಸ್ವೀಕಾರ ಮಾಡಬಹುದಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಯಾವುದು ಸಾರ, ಯಾವುದು ಸ್ವೀಕಾರ ಮಾಡಲಿಕ್ಕೆ ಅರ್ಹ, ಯಾವುದು ನಮ್ಮ ದೇಹಕ್ಕೆ ಮನಸ್ಸಿಗೆ ಪೋಷಣೆಯನ್ನು ಕೊಡುವಂತಹದ್ದು, ಯಾವುದೋ ಅಸಾರವಾಗಿರತಕ್ಕಂಥ ಸ್ವೀಕಾರ ಮಾಡಿದ್ರೆ ಅದು ಪೋಷಕ ಅಂತ ಅನಿಸಿಕೊಳ್ಳೋದಿಲ್ಲ. ಮತ್ತೆ ಯಾವುದನ್ನ ಸ್ವೀಕಾರ ಮಾಡಿದ್ರಿಂದಾಗಿ ದೇಹ ಅದೇ ರೀತಿಯಾಗಿ ಮನಸ್ಸು ಇದೆರಡೂ ಕೂಡ ವ್ಯವಸ್ಥಿತವಾಗಿರಬೇಕು. ಇದನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಒಂದೊಂದು ರೂಪಗಳನ್ನ ಹೇಳ್ತಾರೆ. ಎಲ್ಲಿ ಎಲ್ಲಿ ಎಷ್ಟೆಷ್ಟು ರೂಪಗಳಿದೆ ಎಂಬಂತಹ ವಿಚಾರವನ್ನ ದಾಸರು ಹೇಳ್ತಾರೆ. ಕ್ಷೀರ, ಘೃತ, ಗುಡ ಇತ್ಯಾದಿ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ರೂಪಗಳಿದೆ. ಆ ಎಲ್ಲ ರೂಪಗಳು ಕೂಡ ಹೇಗೆ ಎಷ್ಟೆಷ್ಟಿದೆ ಅಂತ ಕೇಳಿದ್ರೆ ಅದನ್ನ ದಾಸರು ಒಂದು ಚೆನ್ನಾಗಿರತಕ್ಕಂತಹ ವ್ಯವಸ್ಥೆಯಿಂದ ಮಾತಿನಿಂದ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಕ್ಷೀರಗತ ರಸರೂಪಗಳು 354, ಚಾರು ಘೃತಗತ ರೂಪಗಳು 29, ಸಾರ ಗುಣ ಒಳಗೆ 5101 ಸ್ವರೂಪ 2,2 150 ರೂಪ ಫಲಗಳಲ್ಲಿ ಭಗವಂತನ ರೂಪಗಳು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳ್ತಾರೆ. ಎಲ್ಲ ರೂಪಗಳನ್ನು ಕೂಡ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನ ಮಾಡಲೇಬೇಕು. ಯಾಕೆ ಅಂತ ಕೇಳಿದ್ರೆ ಇದರ ಈ ಸಂಧಿಯನ್ನ ಆರಂಭ ಮಾಡುವಾಗ ಹೇಳಿದ್ದಾರೆ. ಅದೇನು ಅಂತ ಕೇಳಿದ್ರೆ
ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ. ಏನು ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತು ಇದೆ, ಅದರಲ್ಲಿ ಚೇತನರು ಸ್ವೀಕಾರ ಮಾಡುವಂತಹ ಪದಾರ್ಥಗಳು ಏನಿದೆಯೋ ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಒಂದೊಂದು ರೂಪಗಳು ಇದೆ ಅಂತ ಹೇಳ್ತಾರೆ. ಆ ಎಲ್ಲ ರೂಪಗಳನ್ನು ಕೂಡ ನಮಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದಾಸರು ಹೇಳ್ತಾರೆ, ಕಡೆಯ ಪಕ್ಷ ಇಷ್ಟಿಷ್ಟು ರೂಪಗಳಾದರೂ ಅದರಲ್ಲಿ ಇದೆ ಅಂತ ಎಂಬುದನ್ನಾದರೂ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ತಿಳ್ಕೊಳ್ಬೇಕು. ಮುಖ್ಯವಾಗಿ ಇದನ್ನು ನಾವು ಆಯಾಯ ಪದಾರ್ಥಗಳನ್ನು ನೋಡಿದಾಗ ನಮಗೆ ಈ ಚಿಂತನೆ ಬರಬೇಕು. ಏನು ಅಂತ ಕೇಳಿದ್ರೆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಕ್ಷೀರ, ಘೃತ, ಗುಡ, ಮತ್ತೆ ಮಧು ಇತ್ಯಾದಿ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಒಂದೊಂದು ರೂಪಗಳು ಇದೆ. ಅದು ಎಷ್ಟು ಅಂತ ಕೇಳಿದ್ರೆ ಸಂಖ್ಯೆಯನ್ನು ಕೂಡ ಹೇಳ್ತಾರೆ. ಎಷ್ಟು ಅಂತ ಕೇಳಿದ್ರೆ ಕ್ಷೀರಗತ ರಸರೂಪಗಳು, ಕ್ಷೀರದಲ್ಲಿರತಕ್ಕಂತಹ ರಸರೂಪ ಅದು 354 ರೂಪಗಳು ಕ್ಷೀರದಲ್ಲಿದೆ. ಒಂದು ಕ್ಷೀರದಲ್ಲಿ ಭಗವಂತನ 354 ರೂಪಗಳು. ಅದರಲ್ಲಿ ಆ ಮಾಧುರ್ಯ ರಸವನ್ನ ಅದನ್ನ ಸ್ವೀಕಾರ ಮಾಡಿದಾಗ ನಮಗೆ ಆನಂದವನ್ನ ಕೊಡುವಂತಹ ರೂಪಗಳು ಅದರಲ್ಲಿ 354 ಇದೆ. ಅಂತಹ 354 ರೂಪಗಳು. ಅದಾದ ಮೇಲೆ ಘೃತದಲ್ಲಿರ್ತಕ್ಕಂತಹ ರೂಪಗಳು 354 ರೂಪಗಳು ಅಂತಾಯ್ತು. ಚಾರು ಘೃತಗತ ರೂಪಗಳು 29 ಅಂದ್ರೆ 29 ರೂಪಗಳು ಆ ಘೃತದಲ್ಲಿ. ಅಂದ್ರೆ ಭಗವಂತ ಎಲ್ಲಾ ಕಡೆಗಳಲ್ಲೂ ವ್ಯಾಪಿಸಿದ್ದಾನೆ. ಆ ಎಲ್ಲ ರೂಪಗಳಲ್ಲಿರ್ತಕ್ಕ ಎಲ್ಲ ಪದಾರ್ಥಗಳಲ್ಲಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಈ ಆಯಾಯ ಪದಾರ್ಥಗಳಲ್ಲಿ ಎಷ್ಟೆಷ್ಟು ರೂಪಗಳಿದೆ ಅಂತ ಎಂಬುದನ್ನು ಹೇಳ್ತಾರೆ. ಕ್ಷೀರದಲ್ಲಿ 354, ಅದಾದ ಮೇಲೆ ಘೃತದಲ್ಲಿ ತುಪ್ಪದಲ್ಲಿ 29 ರೂಪಗಳು ಭಗವಂತನದ್ದಿದೆ. ಅದಾದ ಮೇಲೆ ಗುಡ ಬೆಲ್ಲದಲ್ಲಿ 5101 ರೂಪಗಳು. ಸಾರ ಗುಡ ಒಳಗೆ 5101 ಅಂದ್ರೆ 5000ಕ್ಕಿಂತ ಅಧಿಕವಾಗಿರತಕ್ಕಂಥ ಒಂದು ರೂಪಗಳು. ಭಗವಂತನಿಗೆ ಅನಂತ ಅವತಾರಗಳಿದೆ. ನಾವು ಚಿಂತನೆ ಮಾಡುವಾಗಲೇ ಭಗವಂತನನ್ನ ಹೇಳುವುದು ಏನು ಅಂತ ಕೇಳಿದ್ರೆ ಅನಂತ ಅವತಾರಾತ್ಮಕ. ಭಗವಂತನಿಗೆ ಮತ್ಸ್ಯಾದಿ ರೂಪಗಳು ಇದೆ. ಅದೇ ರೀತಿಯಾಗಿ ಪರಮಾತ್ಮನೇ ಸತತಮೇಕರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಂ ಅನಂತ ರೂಪಿಣೆ, ಸುಖಚಿತ್ ಸಮಸ್ತತನವೇ ನಮೋ ನಮಃ. ಭಗವಂತನಿಗೆ ಎಷ್ಟು ರೂಪಗಳಿದೆ ಅಂತ ಕೇಳಿದ್ರೆ ಪರಮಾತ್ಮನೇ ಸತತಮೇಕ ರೂಪಿಣೆ. ಒಂದು ರೂಪ ಅಂತ ಹೇಳ್ತೀರೋ ಒಂದು ರೂಪವೂ ಇದೆ. ಸತತಮೇಕ ರೂಪಿಣೆ, ದಶರೂಪಿಣೆ 10 ರೂಪಗಳನ್ನು ಹೇಳ್ತೀರೋ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿ ರೂಪಗಳನ್ನು ಹೇಳ್ತೀರೋ. ದಶರೂಪಾದಿಗಳನ್ನು ಹೇಳ್ಬೋದು. ದಶರೂಪಿಣೆ, ಶತಸಹಸ್ರ ರೂಪಿಣೆ, ಇನ್ನು 1000 ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ರೂಪಗಳು ಅದು 1000 ರೂಪಗಳಿದೆ. ಶತಸಹಸ್ರ ರೂಪಿಣೆ, ಅವಿಕಾರಿಣೆ. ಆದರೆ ಯಾವ ರೂಪಗಳು ಕೂಡ ವಿಕಾರ ಇಲ್ಲ. ಭಗವಂತ ಯಾವುದೋ ಜಗತ್ತಿನಲ್ಲಿ ತಾನು ಮತ್ಸ್ಯನಾಗಿ ಹುಟ್ಟಿದ, ಕೂರ್ಮನಾಗಿ ಬಂದ, ಅಥವಾ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿ ಬೇರೆ 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 ಅವತಾರಗಳನ್ನು ತಾಳಿದ್ದಾನೆ. ಆದರೆ ವಿಕಾರ ಉಂಟಾ ಅಂತ ಕೇಳಿದ್ರೆ ಯಾವತ್ತೂ ಕೂಡ ಅವನಿಗೆ ವಿಕಾರ ಇಲ್ಲ. ಭಗವಂತನಿಗೆ ಯಾವುದೋ ಬಾಹ್ಯವಾಗಿರತಕ್ಕಂತಹ ವಿಕಾರ ಇಲ್ಲವೇ ಇಲ್ಲ. ಬಾಹ್ಯ ವಿಕಾರ ಇರುವಂತಹದ್ದು ಜೀವರಾಶಿಗಳಿಗೆ. ಯಾಕೆ ಅಂತ ಕೇಳಿದ್ರೆ ನಾವು ಜಗತ್ತಿಗೆ ಬರಬೇಕು ಅಂತಾದರೆ ನಮಗೆ ಈ ಯಾವ ವ್ಯವಸ್ಥೆಗಳು ಬೇಕು. ಯಾವುದೋ ಈ ಲೌಕಿಕವಾಗಿರತಕ್ಕಂತಹ ಸ್ತ್ರೀ ಪುರುಷರ ವ್ಯವಸ್ಥೆಯಿಂದಾಗಿ ನಾವು ಜಗತ್ತಿಗೆ ಬರಬೇಕು. ಆದರೆ ಭಗವಂತನಿಗೆ ಯಾವತ್ತೂ ಕೂಡ ಈ ನಮ್ಮ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವಿಕಾರಣೆ, ಸ್ಫುಟಂ ಅನಂತ ರೂಪಿಣಿ, ಸುಖಚಿತ್ ಸಮಸ್ತತನವೇ ನಮಃ. ಭಗವಂತ ಸತ್ಯ ಅಂತ ಹೇಳಿದಾಗ ಅದರಲ್ಲಿ ಸುಖಚಿತ್, ಭಗವಂತ ಸತ್ ಚಿತ್ ಆನಂದ. ಭಗವಂತನಲ್ಲಿ ಸತ್ ನಿರ್ದಿಷ್ಟವಾಗಿರತಕ್ಕಂತಹ, ಚಿತ್ ಜ್ಞಾನ ನಿರ್ದಿಷ್ಟವಾಗಿರತಕ್ಕಂತಹ, ಸುಖ
ನಿರ್ದುಷ್ಟವಾಗಿರತಕ್ಕಂತಹ ಆನಂದ, ನಿರ್ದಿಷ್ಟವಾಗಿರತಕ್ಕಂತಹ ಜ್ಞಾನ. ಹೀಗೆ ಜ್ಞಾನ, ಆನಂದ, ನಿರ್ದಿಷ್ಟ ಸುಖಚಿತ್ ಆನಂದಾದಿಗಳು ಅಧಿಕವಾಗಿರತಕ್ಕಂಥವನು ಎಂಬಂತಹ ವ್ಯವಸ್ಥೆಯನ್ನ ಹೇಳ್ತಾರೆ. ಅಂತಹ ಭಗವಂತ 5101 ಸ್ವರೂಪ, 2,2. ಇನ್ನು ಫಲಗಳಲ್ಲಿ ಯಾವುದೇ ಫಲವನ್ನು ನಾವಿಟ್ಟುಕೊಳ್ಳುವ ಆ ಫಲಗಳಲ್ಲಿಯೂ ಕೂಡ ಭಗವಂತನ ರೂಪ ಇದೆ ಅಂತ ಹೇಳ್ತಾರೆ. ಎಷ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದನ್ನ ಹೇಳ್ತಾರೆ. 2825 2,6 ಅಂದರೆ 8 125 25 ಅಲ್ಲಿಗೆ 22,825 ರೂಪಗಳು ಭಗವಂತನದ್ದು ಕೇವಲ ಫಲಗಳಲ್ಲಿ ಉಂಟು. ಇದನ್ನ ನಾವು ಪ್ರತಿಯೊಂದು ಫಲಗಳಲ್ಲಿಯೂ ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮಗೆ ಫಲಾದಿಗಳನ್ನು ನಾವು ತೆಗೆದುಕೊಂಡಾಗ ಅದನ್ನು ಭಗವಂತನಿಗೆ ತೋರಿಸುವಂತಹದ್ದು ಕೂಡ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕಡೆಯ ಪಕ್ಷ ಈ ಚಿಂತನೆಗಳು ಭಗವದ್ದತ್ತವಾಗಿರತಕ್ಕಂತಹದ್ದು ಎಂಬಂತಹ ಕಡೆಯ ಪಕ್ಷ ಚಿಂತನೆಯನ್ನಾದರೂ ಮಾಡಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ಯಾವ ಪದಾರ್ಥಗಳು ಕೂಡ ನಮ್ಮ ವ್ಯವಸ್ಥೆಯಿಂದ ಬಂದದ್ದಲ್ಲ. ಯಾವುದೇ ನಾವು ಫಲವನ್ನಿಟ್ಟುಕೊಳ್ಳುವ ನಾವು ಮನುಷ್ಯ ಪ್ರಯತ್ನದಿಂದಾಗಿ ಅದು ಆದದ್ದಲ್ಲ. ಮನುಷ್ಯ ಏನು ಮಾಡಬಹುದು ಅಂತ ಕೇಳಿದ್ರೆ ಯಾವುದೋ ಬೀಜಾದಿಗಳನ್ನು ಇಟ್ಟುಕೊಂಡು ತಾನು ಆ ಗದ್ದೆಯಲ್ಲಿ ಅದನ್ನು ನಾಟಿ ಮಾಡಿದಾಗ ಅದರಿಂದಾಗಿ ಫಲಾದಿಗಳು ಬರಬಹುದು. ಆದರೆ ಅದರಲ್ಲಿ ಸಾರ ಮುಖ್ಯವಾಗಿರತಕ್ಕಂಥ ಅದು ಬೆಳೀಬೇಕು, ಆ ಫಲಗಳು ಬರಬೇಕು ಅಂತಾದರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದು ಭಗವಂತ. ಅದಕ್ಕೋಸ್ಕರವಾಗಿ ಎಲ್ಲ ರೂಪಗಳನ್ನು ಅಂದರೆ ಏನು, ಈ ಎಲ್ಲ ರೂಪಗಳನ್ನು ಭಗವಂತನ ಎಲ್ಲೆಲ್ಲಿ ಯಾವ ಯಾವ ಪದಾರ್ಥಗಳಿದೆಯೋ ಅದನ್ನು ಚಿಂತನೆ ಮಾಡಬೇಕು. ಈ ಎಲ್ಲ ಪದಾರ್ಥ ನಮಗೆ ಹಾಲನ್ನು ನೋಡಿದಾಗ ಹಾಲಿನಲ್ಲಿ ಆ ಭಗವಂತನ ಎಷ್ಟು 354 ರೂಪಗಳಿದೆ. ಅದಾದ ಮೇಲೆ ಘೃತ, ಅದರಲ್ಲಿ 29 ರೂಪಗಳು. ಇನ್ನು ಗುಡದಲ್ಲಿ ಬೆಲ್ಲದಲ್ಲಿ ಭಗವಂತನ 5,001 ರೂಪಗಳು. ಅದಾದ ಮೇಲೆ ಫಲಗಳಲ್ಲಿ ಎಲ್ಲ ಫಲಗಳಲ್ಲಿಯೂ ಕೂಡ ಭಗವಂತನ 2,825 ರೂಪಗಳಿದೆ ಅಂತ ಎಂಬುದನ್ನು ನಾವು ಕಡೆಯ ಪಕ್ಷ ಚಿಂತನೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಎಲ್ಲ ಶಾಸ್ತ್ರವಿಹಿತವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಆ ಘೃತ ಅದು ಭಗವಂತನಿಗೆ ಸಮರ್ಪಿತವಾಗಿರಬೇಕು. ಅದಾದ ಮೇಲೆ ಇನ್ನು ಚಾರು ಇಕ್ಷು ಅಂದರೆ ಕಬ್ಬಿನ ವ್ಯವಸ್ಥೆಯಿಂದಾಗಿ ಬಂದಿರತಕ್ಕಂತಹದ್ದು ಗುಡ, ಬೆಲ್ಲ. ಆ ಬೆಲ್ಲದಲ್ಲಿಯೂ ಕೂಡ ಸಾರವಾಗಿರತಕ್ಕಂತಹದ್ದು, ಅದರಲ್ಲಿಯೂ ಕೂಡ ಭಗವಂತನ ರೂಪಗಳು. ಎಲ್ಲವನ್ನೂ ಕೂಡ ತಿಳ್ಕೊಂಡು ಭಗವಂತ ಅದರಲ್ಲಿ ನಿಯಾಮಕನಾಗಿದ್ದಾನೆ. ಆ ಎಲ್ಲ ಪದಾರ್ಥಗಳನ್ನು ಸ್ವೀಕಾರ ಮಾಡಿದಾಗ ನಮಗೆ ಏನಾಗಬೇಕು ಅಂತ ಕೇಳಿದರೆ ಅದರಿಂದಾಗಿ ದೇಹಾದಿಗಳು ಪುಷ್ಟಿಯಾಗಬೇಕು. ಯಾಕೆ ನಾವು ಆಹಾರಾದಿಗಳನ್ನು ಸಾತ್ವಿಕವಾಗಿರತಕ್ಕಂಥ ಆಹಾರಗಳದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಅಸಾರವಾಗಿರತಕ್ಕಂತಹ ಯಾವುದೋ ಬಾಹ್ಯವಾಗಿರತಕ್ಕಂತಹ ಆಹಾರಾದಿಗಳನ್ನು ಸ್ವೀಕಾರ ಮಾಡಿದರೆ ಅದು ನೇರವಾಗಿ ಮನಸ್ಸಿಗೆ ಕಾರಣವಾಗ್ತದೆ. ಆ ಮನಸ್ಸು ಅದು ಭಗವಂತನಲ್ಲಿ ಇರಬೇಕು ಅಂತಾದರೆ, ಮನಸ್ಸು ದೇವರ ಜೊತೆಗೆ ಅದು ಇರಬೇಕು ಅಂತಾದರೆ ಅದಕ್ಕೆ ಆ ಭಗವಂತ ನಿಯಾಮಕನಾಗಿರತಕ್ಕಿರಬೇಕು ಎಂಬುದಾಗಿ ಹೀಗೆ ನಮಗೆ ಅದನ್ನು ತಿಳಿಸಿಕೊಡ್ತಾರೆ. ಅದಕ್ಕೋಸ್ಕರವಾಗಿ ಆ ಎಲ್ಲ ಪದಾರ್ಥಗಳನ್ನು ಆ 150 ರೂಪಗಳಲ್ಲಿ ತಾನು ಇರ್ತಾನೆ, ಇದ್ದುಕೊಂಡು ದೇಹಾದಿಗಳನ್ನು ಪೋಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ರಸಾದಿಗಳಲ್ಲಿ ಭಗವಂತ ರಸ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಕಾದಿನವ ಟಾದಿನವ ಪಾದಿಪಂಚ ಯಾದಿ
ಅಷ್ಟ ಅಂತ ಹೇಳಿದಾಗ, ರಸ ಅಂತ ಹೇಳಿದಾಗ 72 ರೂಪಗಳು ತರಿಸಿಕೊಳ್ತದೆ. ಅಲ್ಲಿ ಆ ದೇಹದಲ್ಲಿ 72 ಅಂದರೆ 36,000 ಬಲಭಾಗದಲ್ಲಿರತಕ್ಕಂತಹದ್ದು, 36,000 ಎಡಭಾಗದಲ್ಲಿರತಕ್ಕಂತಹದ್ದು, ಹೀಗೆ 72,000 ನಾಡಿಗಳು. ಅದಾದ ಮೇಲೆ ಈ ರಸ ಅಂತ ಹೇಳಿದಾಗ ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಭಗವಂತನ ರೂಪ ಅಂತ ಎಂಬುದಾಗಿ ಅದನ್ನ ತಿಳ್ಕೊಳ್ಳಬೇಕು ಅಂತ ಎಂಬುದಾಗಿ ನಮಗೆ ದಾಸರು ಈ ವಿಚಾರವನ್ನ ತೋರಿಸಿಕೊಡ್ತಾರೆ. ಹೀಗೆ ಆ ಭಗವಂತನ ಸ್ವರೂಪವನ್ನ ಆ ಎಲ್ಲ ಪದಾರ್ಥಗಳಲ್ಲಿಯೂ ತಾನಿದ್ದಾನೆ. ಭಗವಂತನನ್ನ ನಾವು ಆ ರೂಪಾದಿಗಳನ್ನ ಅದನ್ನ ಆಯಾಯ ಪದಾರ್ಥಗಳನ್ನ ನೋಡಿದಾಗ, ಅದನ್ನು ನಾವು ತಿಳ್ಕೊಂಡಾಗ ಕಡೆಯ ಪಕ್ಷ ಭಗವದ್ದತ್ತವಾಗಿರತಕ್ಕಂತಹದ್ದು ಎಂಬ ಚಿಂತನೆ ನಮಗೆ ಬರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಈ ದಾಸರುಗಳು ಅದನ್ನ ತೋರಿಸಿಕೊಡ್ತಾರೆ. ಹೀಗೆ ಆ ಭಗವಂತನ ರೂಪಗಳು ಬಹಳ ವಿಸ್ತೃತವಾಗಿದೆ. ಅದರಲ್ಲಿ ಒಂದೊಂದು ರೂಪಗಳು ಎಷ್ಟು ಇದೆ ಎಂಬುದನ್ನು ತೋರಿಸಿಕೊಟ್ರು. ಇನ್ನು ಮುಂದಿನ ಆ ಪದಾರ್ಥಗಳಲ್ಲಿ ಎಷ್ಟೆಷ್ಟು ರೂಪಗಳಿದೆ, ಭಗವಂತನ ಯಾವ ಯಾವ ರೂಪಗಳಿದೆ ಎಂಬುದನ್ನು ಮುಂದಕ್ಕೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಿತಮಸ್ತು.